80ನೇ ವರ್ಷದ ಸ್ವಾತಂತ್ರ್ಯೋತ್ಸವವನ್ನು ನಾವು ವರ್ಷ ಪ್ರತಿದಿನಂತೆ ನಮ್ಮ ಶಿಡ್ಲಘಟ್ಟ ನಗರದ ಕಾಂಗ್ರೆಸ್ ಭವನದಲ್ಲಿ ಆಚರಣೆ ಮಾಡಿದ್ವಿ. ನಾವೆಲ್ಲರೂ ಕೂಡ ಇವತ್ತು ನಮ್ಮ ದೇಶಕ್ಕೋಸ್ಕರ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿ ತನ್ನ ಪ್ರಾಣವನ್ನು ತ್ಯಜಿಸಿ ಪ್ರಾಣತ್ಯಾಗವನ್ನು ಮಾಡಿದಂಥ ಮಹನೀಯರನ್ನ ನೆನೆಸುವಂಥ ದಿನ ಇವತ್ತು. ಹಾಗಾಗಿ ಇವತ್ತು ಎಲ್ಲ ಮಹನೀಯರಿಗೂ ನಾವೆಲ್ಲರೂ ಕೂಡ ಇವತ್ತು ನೆನೆಸ್ತಾ ಏನು ಅವರು ಆದರ್ಶಗಳನ್ನ ಇಟ್ಕೊಂಡಿದ್ರು, ನಮ್ಮ ದೇಶ ಇವತ್ತು ಸಮೃದ್ಧಿಯಾಗಿರಬೇಕು, ಸ್ವಾತಂತ್ರ್ಯದಿಂದ ಇರಬೇಕು. ಹಿಂದೆ ಬ್ರಿಟಿಷರ ಕಾಲದಲ್ಲಿ ನಾವೆಲ್ಲ ನೋಡಿದ್ವಿ, ನಮ್ಮ ದೇಶದಲ್ಲಿ ಎಷ್ಟು ದಬ್ಬಾಳಿಕೆ ಮಾಡ್ತಿದ್ರು. ನಾವೆಲ್ಲರೂ ಕೂಡ ನಮ್ಮ ಹಿರಿಯರು ಯಾರೂ ಕೂಡ ನೆಮ್ಮದಿಯಿಂದ ಬದುಕಕ್ಕಾಗ್ತಿರ್ಲಿಲ್ಲ. ಒಂದು ಪರಿಸ್ಥಿತಿ ಇತ್ತು ಹಿಂದೆ. ಇವತ್ತು ನಾವೆಲ್ಲರೂ ಕೂಡ ಮನೆಯಲ್ಲಿ ಅಂದರೆ ನಮ್ಮ ಹಕ್ಕನ್ನು, ನಮ್ಮ ಸ್ವಾತಂತ್ರ್ಯವನ್ನು ನಾವು ಉಪಯೋಗಿಸ್ಕೊತಿದ್ದೀವಿ ಅಂತಂದರೆ ಅದೆಲ್ಲ ಆ ಮಹನೀಯರ ಒಂದು ತ್ಯಾಗ ಅಂತ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ. ಇವತ್ತು ನಾವೆಲ್ಲರೂ ಕೂಡ ಈ ಒಂದು ದೇಶದಲ್ಲಿ ಹುಟ್ಟಿದ್ದೀವಿ. ಅವ್ರ ಹಿಂದೆ ಏನು ತ್ಯಾಗ ಬಲಿದಾನಗಳನ್ನ ಮಾಡಿದ್ರು, ಸ್ವಾತಂತ್ರ್ಯಕ್ಕೋಸ್ಕರ ಏನು ಹೋರಾಟ ಮಾಡಿದ್ರು, ಸ್ವಾತಂತ್ರ್ಯ ಮಾಡಬೇಕಾದ್ರೆ ಏನು ಅವರ ಒಂದು ಇಚ್ಛೆಗಳಿದ್ವು, ಆ ಇಚ್ಛೆಗಳನ್ನ ನಾವೆಲ್ಲರೂ ಕೂಡ ಪೂರ್ತಿ ಮಾಡಬೇಕಾಗಿದೆ. ನಾವೆಲ್ಲರೂ ಕೂಡ ಇವತ್ತು 80ನೇ ಸ್ವಾತಂತ್ರ್ಯೋತ್ಸವ ದಿನ ಪಣ ತೊಡೋಣ. ನಮ್ಮ ಒಂದು ಸಮೃದ್ಧವಾದ ನಮ್ಮ ಭಾರತ ದೇಶವನ್ನು ನಾವು ನಿರ್ಮಾಣ ಮಾಡೋಣ. ಇವತ್ತು ನಾವೆಲ್ಲರೂ ಕೂಡ ಏನು ಇವತ್ತು ಮಹಾತ್ಮ ಗಾಂಧೀಜಿಯವರೊಂದು ಕನಸು ಏನಿತ್ತು, ಆ ಕನಸನ್ನು ನನಸು ಮಾಡೋಣ ಅಂತ ಹೇಳಿ ಇವತ್ತು ಸಂದರ್ಭದಲ್ಲಿ ಹೇಳ್ತಿದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ, ಧನ್ಯವಾದ.